ಬೇಬಿ ಬೋರ್ವೆಲ್ ಪಾರುಗಾಣಿಕಾ ವ್ಯವಸ್ಥೆ. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ತೆರೆದ ಕೊಳವೆ ಬಾವಿಗೆ ಮಕ್ಕಳು ಬಿದ್ದು ಸಂಕಟಕ್ಕೆ ಸಿಲುಕುವ ಘಟನೆಗಳು ಆಗಾಗ ವರದಿಯಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಲು ವಿಶೇಷ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಲಾಗುತ್ತದೆ. 1. ರೋಬೋಟಿಕ್ ಪಾರುಗಾಣಿಕಾ ವ್ಯವಸ್ಥೆ. ರೋಬೋಟಿಕ್ ರೆಸ್ಕ್ಯೂ ಸಿಸ್ಟಮ್. ಕೊಳವೆಬಾವಿಯೊಳಗಿನ ಮಗುವನ್ನು ರಕ್ಷಿಸಲು ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳು ಅನೇಕ ರೋಬೋಟಿಕ್ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಕಾರ್ಯನಿರ್ವಹಣೆ. ಈ ವ್ಯವಸ್ಥೆಯಲ್ಲಿ ಕ್ಯಾಮೆರಾ, ಆಮ್ಲಜನಕ ಪೂರೈಕೆ ಕೊಳವೆ, ಆಕ್ಸಿಜನ್ ಪೈಪ್ ಮತ್ತು ಮಗುವನ್ನು ಹಿಡಿದು ಮೇಲೆತ್ತಲು ಅನುಕೂಲವಾಗುವ ಯಾಂತ್ರಿಕ ತೋಳುಗಳು ಅಥವಾ ಹಾರ್ನೆಸ್ಗಳನ್ನು ಹೊಂದಿರುವ ರೋಬೋಟ್ ಅನ್ನು ಬಾವಿಯೊಳಗೆ ಇಳಿಸಲಾಗುತ್ತದೆ. ಪ್ರಯೋಜನ: ಇದು ಬಾವಿಯೊಳಗೆ ನೇರವಾಗಿ ಇಳಿದು ಮಗುವಿನ ಸ್ಥಿತಿಯನ್ನು ತಿಳಿದುಕೊಂಡು ಕಡಿಮೆ ಸಮಯದಲ್ಲಿ ಮಗುವನ್ನು ಸುರಕ್ಷಿತವಾಗಿ ಮೇಲೆತ್ತಲು ಸಹಾಯ ಮಾಡುತ್ತದೆ. ಕರ್ನಾಟಕದ ಪ್ರಯತ್ನಗಳು. ಕರ್ನಾಟಕದ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಇಂತಹ ಸ್ಮಾರ್ಟ್ ಚೈಲ್ಡ್ ಬೋರ್ವೆಲ್ ರೋಬೋಟ್ ರೆಸ್ಕ್ಯೂ ಸಿಸ್ಟಮ್ಗಳನ್ನು ಪ್ರಬಂಧಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. 2. ಸಾಂಪ್ರದಾಯಿಕ ಮತ್ತು ಪ್ರಸ್ತುತ ಬಳಕೆಯಲ್ಲಿರುವ ವಿಧಾನಗಳು. ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ (ಎನ್ಡಿಆರ್ಎಫ್), ರಾಜ್ಯ ವಿಪತ್ತು ನಿರ್ವಹಣಾ ಪಡೆ (ಎಸ್ಡಿಆರ್ಎಫ್), ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಆಡಳಿತವು ಈ ವಿಧಾನಗಳನ್ನು ಬಳಸುತ್ತದೆ. 1. ಸಮಾನಾಂತರವಾಗಿ ಹೊಂಡ ತೆಗೆಯುವುದು. ಪ್ಯಾರಲಲ್ ಡಿಗ್ಗಿಂಗ್. ಇದು ಸಾಮಾನ್ಯವಾಗಿ ಬಳಸುವ ವಿಧಾನ. ಬಿದ್ದಿರುವ ಕೊಳವೆ ಬಾವಿಯ ಪಕ್ಕದಲ್ಲಿ ಅದೇ ಆಳಕ್ಕೆ ಮತ್ತೊಂದು ದೊಡ್ಡ ಹೊಂಡವನ್ನು, ಅಂದರೆ ಸಮಾನಾಂತರವಾಗಿ, ಜೆಸಿಬಿ ಅಥವಾ ಹಿಟಾಚಿ ಯಂತ್ರಗಳ ಮೂಲಕ ತೆಗೆಯಲಾಗುತ್ತದೆ. ನಂತರ ಸುರಂಗದ ಮೂಲಕ ಮಗು ಇರುವ ಜಾಗಕ್ಕೆ ಹೋಗಿ ರಕ್ಷಣೆ ಮಾಡಲಾಗುತ್ತದೆ. ಸವಾಲುಗಳು. ಕಲ್ಲುಬಂಡೆಗಳು ಸಿಕ್ಕರೆ ಈ ಕಾರ್ಯಾಚರಣೆಯು ವಿಳಂಬವಾಗಬಹುದು ಮತ್ತು ಮಗುವಿಗೆ ಅಪಾಯ ಹೆಚ್ಚಾಗಬಹುದು. 2. ಆಮ್ಲಜನಕ ಪೂರೈಕೆ. ಮಗು ಬಿದ್ದ ತಕ್ಷಣವೇ ಅವರಿಗೆ ಉಸಿರಾಟಕ್ಕೆ ತೊಂದರೆಯಾಗದಂತೆ ಆಮ್ಲಜನಕದ ಕೊಳವೆಯನ್ನು ಬಾವಿಯೊಳಗೆ ಇಳಿಸಲಾಗುತ್ತದೆ. 3. ಕ್ಯಾಮೆರಾ ಮೂಲಕ ನಿಗಾ. ಬಾವಿಯೊಳಗೆ ಪುಟ್ಟ ಕ್ಯಾಮೆರಾ ಸಿಸಿಟಿವಿ ಇಳಿಸಿ ಮಗುವಿನ ಸ್ಥಿತಿ, ಚಲನೆ ಮತ್ತು ಯಾವ ಆಳದಲ್ಲಿದೆ ಎಂಬುದನ್ನು ನಿರಂತರವಾಗಿ ಗಮನಿಸಲಾಗುತ್ತದೆ. 4. ಹಗ್ಗ ಮತ್ತು ಕೊಕ್ಕೆ ರೋಪ್ ಆ್ಯಂಡ್ ಹುಕ್ ಸಿಸ್ಟಮ್. ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ವಿನ್ಯಾಸಿಸಲ್ಪಟ್ಟ ಕೊಕ್ಕೆಗಳು ಅಥವಾ ಹಗ್ಗಗಳನ್ನು ಬಳಸಿ ಮಗುವನ್ನು ಹಿಡಿದು ಮೇಲೆತ್ತಲು ಪ್ರಯತ್ನಿಸಲಾಗುತ್ತದೆ. 5. ತಡೆಗಟ್ಟುವ ಕ್ರಮಗಳು. ಮಕ್ಕಳು ಬೋರ್ವೆಲ್ಗೆ ಬೀಳದಂತೆ ತಡೆಯುವುದು ಅತಿ ಮುಖ್ಯ. 1. ಕಡ್ಡಾಯವಾಗಿ ಮುಚ್ಚುವುದು. ನೀರು ಬರದ, ಹಾಗೆಯೇ ಬಿಟ್ಟಿರುವ ಅಥವಾ ಉಪಯೋಗಿಸದಿರುವ ಕೊಳವೆ ಬಾವಿಗಳನ್ನು ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಮುಚ್ಚಬೇಕು. 2. ಕಾನೂನು ಕ್ರಮ. ತೆರೆದ ಬೋರ್ವೆಲ್ಗಳನ್ನು ಬಿಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲು ಸರ್ಕಾರ ನಿಯಮಗಳನ್ನು ಮಾಡಿದೆ.